ಸರ್ ಯಾಕೆ ಕರೆದಿದ್ರು ಸರ್? ನಮಸ್ಕಾರ ಸರ್. ಇಟ್ಕೋ, ಮಜಾ ಮಾಡಿ. ಥ್ಯಾಂಕ್ ಯು ಸರ್. ಏಯ್, ಯಾರೋ ನಿಲ್ಕಂಟಯ್ಯ? ಓ, ನೀನಾ ನೀಲ್ಕಂಠಯ್ಯ? ಹೌದು ಸ್ವಾಮಿ. ನಾವೆಲ್ಲ ಯಾರು ಗೊತ್ತಾ? ಅಲ್ಲೋ ಮಗನ, ನಮ್ ಬಿಲ್ಡಿಂಗ್ ಪ್ಲಾನ್ ಮೇಲೆ ಸಹಿ ಮಾಡುದಿಲ್ಲ ಅಂತ ಯಾಕೆ? ಮೈಯಾಗ ಆರಾಮ ಐತಿಲ್ಲ? ನೋಡಿ, ನೀವು ಸ್ವಲ್ಪ ನಾ ಹೇಳುವುದನ್ನು ಕೇಳಲಿಕ್ಕೆ ಬೇಕು. ಈಗ ನೀವು ಕಟ್ಟಡ ಕಟ್ತಾ ಇದ್ದೀರಲ್ಲ, ಆ ಏರಿಯಾದಲ್ಲಿ 21 ಅಂತಸ್ತಿನ ಕಟ್ಟಡವನ್ನು ಕಟ್ಟಲಿಕ್ಕೆ ಅನುಮತಿ ಕೊಡಬಾರದು ಅಂತ ಸರ್ಕಾರದ ಆಜ್ಞೆ ಆಗಿದೆ. ಅದು ನಿಮಗೆ ಗೊತ್ತೇನು? ಏಯ್ ನೋಡ, ನಮಗೆ ಸರ್ಕಾರದಲ್ಲಿರೋ ಮಿನಿಸ್ಟರ್ಗಳ ರೆಕಮೆಂಡೇಶನ್ ಇದೆ. ನಿನಗೆ ಎಷ್ಟು ಲಂಚ ಬೇಕೋ ಅಷ್ಟು ಹೇಳು. ನೋಡಿ ಸ್ವಾಮಿ, ನಾನು ಲಂಚಕೋರ ಅಲ್ಲ. ನನ್ನ ದುಡಿಮೆಗೆ ಸರ್ಕಾರ ಕೊಡೋ ಹಣದಿಂದ ಸುಖವಾಗಿ ಜೀವನ ಮಾಡ್ತಾ ಇದ್ದೇನೆ ನಾನು. ಹಾಗಾದ್ರೆ ಬಹಳ ದಿವಸ ಈ ಆಫೀಸಲ್ಲಿ ಇರೋದಿಲ್ಲ. ನೀವು ಬೇಕಾದ್ ಮಾಡಿ, ನಾನು ಯಾರಿಗೂ ಯಾವುದಕ್ಕೂ ಹೆದರುವವನಲ್ಲ. ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಲಂಚ ತೆಗೆದುಕೊಳ್ಳುವವನಲ್ಲ ನಾನು. ಏಯ್, ಲಂಚ ತಗೊಳ್ಳಲ್ಲ ಅಂದ್ಮೇಲೆ ಗೌರ್ಮೆಂಟ್ ಆಫೀಸ್ನಲ್ಲಿ ಯಾಕೋ ಕೆಲಸ ಮಾಡ್ತೀಯಾ? ಎಲ್ಲಾದ್ರೂ ಹೋಗಿ ತರಕಾರಿ ಮಾರು, ಇಲ್ಲ ಕಬ್ಬನ್ ಪಾರ್ಕ್ ನಲ್ಲಿ ಕಡ್ಲೆಕಾಯಿ ಮಾರು. ನಾಳೆ ಬೆಳಿಗ್ಗೆ ಬರ್ತೀವಿ. ಪ್ಲಾನ್ಗೆ ರುಜುವಾಗಿರ್ಬೇಕು, ಇಲ್ಲ ಅಂದ್ರೆ ನಿನ್ನ ಹೆಂಡತಿ ಮಕ್ಕಳು ನಾಳೆ ಬರ್ತೀವಿ. ಲೆಟ್ಸ್ ಮೂವ್. ಇದು ಬೇಕಾ ನಿನಗ? ಅಯ್ಯೋ, ಇವ್ರ ಹತ್ರ ನಾನು ಲಂಚ ತೆಗೆದುಕೊಳ್ಳೋದು ಕಲಿಬೇಕಾ? ಲಂಚ ತಗೋಬೇಕಂತೆ? ನನ್ನ ಸರ್ವಿಸಲ್ಲಿ ನಾನು ಲಂಚ ಮುಟ್ಟಿಲ್ಲ. ಸಾತ್ವಿಕ ಬದುಕನ್ನು ಬದುಕ್ತೀನಿ ಅಂತ ಹೇಳಿ ಅಪ್ಪ ಸಾಯುವಾಗ ನಾನು ಮಾತು ಕೊಟ್ಟಿದ್ದೇನೆ. ನನಗೆ ಬರುವ ಸಂಬಳದಲ್ಲಿ ನಾ ಸುಖವಾಗಿದ್ದೇನೆ. ಲಂಚ ತಗೊಂಡು ನಾನು ಯಾಕೆ ನನ್ನ ನಿಯತ್ತನ್ನು ಹಾಳು ಮಾಡ್ಕೋಬೇಕು? ತಗೊಳ್ಳೋದಿಲ್ಲ. ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಮಕ್ಕಳು ಸತ್ರೂ ಪರವಾಗಿಲ್ಲ. ನಾವು ಲಂಚ ತಗೊಳ್ಳೋದಿಲ್ಲ, ನಾವು ಲಂಚ ತಗೊಳ್ಳೋದಿಲ್ಲ, ನಾವು ಲಂಚ. ಏನಾಯ್ತು ಸರ್? ಏನಾಯ್ತು ಸರ್? ಬರ್ರಪ್ಪ ಇಲ್ಲಿ. ಯಾಕೆ ಹೇಳ್ತಿದ್ದೀರಿ ಸರೋಜಮ್ಮ? ಅಳುವಂಥದ್ದು ಏನೂ ಆಗಿಲ್ಲ ನಿಮ್ಮ ಯಜಮಾನ್ರಿಗೆ. ಧೈರ್ಯವಾಗಿರಿ, ದೇವರಿದ್ದಾನೆ. ನೀವಿಲ್ದಿದ್ರೆ ನಾವ್ ಏನ್ ಮಾಡ್ಬೇಕಾಗಿತ್ತು? ನಮ್ ಪಾಲಿಗೆ ದೇವರಾಗಿ ಬಂದ್ರಿ. ನಿಮಗಿನ್ನೇನು ಭಯಲ್ಲ ಸರ್. ಹಾರ್ಟ್ ಆಪರೇಷನ್ ಸಕ್ಸಸ್ ಆಯ್ತು. ಇನ್ನು 8 ದಿನದಲ್ಲಿ ಆಫೀಸಿಗೆ ಬಂದ್ಬಿಡ್ಬೋದು. ಹಾರ್ಟ್ ಆಪರೇಷನ್? ಅಯ್ಯೋ ಭಗವಂತ, ಹಾರ್ಟ್ ಆಪರೇಷನ್ಗೆ ಹೆಚ್ಚು ಹಣ ಖರ್ಚಾಗಿರ್ಲಿಕ್ಕೆ ಬೇಕು. ಸರೋಜಾ, ಹೇಗೆ ಮ್ಯಾನೇಜ್ ಮಾಡಿದೆ ನೀನು ಇದನ್ನ? ವಿಷಕಂಠಯ್ಯನವರು ಜೊತೆಗಿದ್ದು ಎಲ್ಲ ನೋಡ್ಕೊಂಡ್ರು. ಅವರು ಬಹಳ ದೊಡ್ಡ ಮನುಷ್ಯರು. ಇದರಲ್ಲಿ ಏನಂತ ದೊಡ್ಡ ವಿಷಯ? ಇವ್ರ ಜೊತೆ ಕೆಲಸ ಮಾಡ್ಕೊಂಡಿರೋ ನಾನು ಇಂಥ ಸಮಯದಲ್ಲಿ ಇವರು ಸಹಾಯ ಮಾಡ್ಬೇಕಾದ್ರೆ ನನ್ನ ಕರ್ತವ್ಯ. ಥ್ಯಾಂಕ್ಸ್, ತುಂಬಾ 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 ಥ್ಯಾಂಕ್ಸ್. ಇರ್ಲಿ ಥ್ಯಾಂಕ್ ಯು. ನಿಮ್ಮ ಉಪಕಾರವನ್ನ ನಾನು 7 ಜನ್ಮ ಎತ್ತಿದ್ರು ನನ್ನ ಕೈಲಿ ತೀರ್ಸ್ಲಿಕ್ಕೆ ಆಗುದಿಲ್ಲ ಸ್ವಾಮಿ. ನನ್ನ ಹೆಂಡತಿ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ನನ್ನ ಕೈಲಿ ಆಗುದಿಲ್ಲ. ಅಯ್ಯಯ್ಯೋ, 7 ಜನ್ಮ ಯಾಕೆ ಬೇಕು ಸರ್? ಖರ್ಚಾಗಿದ್ದು 1.25 ಲಕ್ಷ. ಅಯ್ಯೋ, 2 ಫೈಲ್ ಸೈನ್ ಹಾಕ್ಬಿಟ್ರೆ 2 ನಿಮಿಷದಲ್ಲಿ ಋಣಮುಕ್ತರಾಗ್ಬಿಡ್ತೀರಿ. ಎಂತದು ಸ್ವಾಮಿ ನೀವು ಹೇಳ್ತಾ ಇರೋದು?
ನನ್ನ ಪ್ರಾಮಾಣಿಕತೆಯ ಬಗ್ಗೆ ನಿಮಗೆ ಗೊತ್ತುಂಟು. ಹಾಗಿದ್ದಾಗ್ಯೂ ಈ ವಿಷ ಚಕ್ರಕ್ಕೆ ನನ್ನನ್ನು ಬಲಿ ಕೊಡ್ತಿರುವುದು ಸರಿಯೇ? ಸರ್, ನಿಮ್ ಹೆಂಡತಿ ಮಕ್ಕಳ ಭವಿಷ್ಯ ದೃಷ್ಟಿ ಇಟ್ಕೊಂಡು ಅವ್ರ ಒಪ್ಪಿಗೆ ತಗೊಂಡೆ ಈ ಕೆಲಸ ಮಾಡಿದ್ದು. ಸರೋಜ, ಅವ್ರು ಹೇಳ್ತಿರೋದ್ ನಿಜ ರೀ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾವೆಲ್ಲ ಬೀದಿ ಪಾಲಾಗ್ತಿದ್ವಿ. ಹಾಗಾಗ್ದಂಗೆ ಅವ್ರು ನೋಡ್ಕೊಂಡ್ರು. ಅದ್ರಲ್ಲಿ ಅವ್ರದೇನೂ ತಪ್ಪಿಲ್ಲ. ನಮ್ಮ ಅನಿವಾರ್ಯ ಅಸಹಾಯಕತೆ. ಅವ್ರಿಗೇನು ಅನ್ಬೇಡಿ. ಮಕ್ಕಳ ಮುಖ ನೋಡ್ಕೊಂಡು ಆ ಫೈಲಿಗೆ ಸೈನ್ ಮಾಡಿ. ಸಾವಿಲ್ಲದ ಮನೆ ಇಲ್ಲ, ಲಂಚ ತಗೊಳ್ಳದ ಆಫೀಸ್ ಇಲ್ಲ. ಸೈನ್ ಹಾಕಿ ಸರ್. ಭಗವಂತ, ಎಂತ ಇಕ್ಕಟ್ಟಿಗೆ ಸಿಕ್ಕಿಸ್ಬಿಟ್ಟಿಯಪ್ಪ. ಲಂಚದಿಂದ ನನಗೆ ಜೀವದಾನ ಕೊಡಪ್ಪ. ಅಷ್ಟೇನಾ? ಇಲ್ಲಿ ಲಂಚದಿಂದ ಜೀವದಾನ, ಲಂಚದಿಂದ ಜೀವದಾನ. ಎಲ್ಲರಿಗೂ ನಮಸ್ಕಾರ. ಅಧಿಕಾರಿಗಳಿಂದ ಹಿಡಿದು ಪ್ರಜಾಪ್ರತಿನಿಧಿಗಳ ಬಾಯಲ್ಲಿ ಬರುವುದು ಒಂದೇ ಮಾತು: ಲಂಚ, ಲಂಚ, ಲಂಚ. ಈ ಲಂಚ ನಿರ್ಮೂಲನೆ ಆಗದಿದ್ದ ಪಕ್ಷದಲ್ಲಿ ಈ ದೇಶ ಉದ್ಧಾರವಾಗೋದೇ ಇಲ್ಲ. ಆದ್ದರಿಂದ ಈ ಲಂಚವನ್ನ ನಿರ್ಮೂಲನೆ ಮಾಡಲೇಬೇಕು. ದತ್ತಣ್ಣನವರೇ, ತಾವು ಈ ಸಮಾರಂಭಕ್ಕೆ ಬಂದಿದ್ದು ಬಹಳ ಸಂತೋಷ ಆಯ್ತು. ತಾವು ವೇದಿಕೆ ಮೇಲೆ ಬರಬೇಕಾಗಿ ಪ್ರಾರ್ಥನೆ. ತಮ್ಮಂತವರ ಮಾರ್ಗದರ್ಶನ ನಮಗೆ ಅವಶ್ಯಕತೆ ಇದೆ. ನಮಸ್ಕಾರ. ನಮಸ್ಕಾರ. ಬನ್ನಿ, ತಾವು ಎರಡು ಮಾತಾಡಬೇಕು. ಅಲ್ರಿ ರಂಗಣ್ಣವರೇ, ಒಂದು ಸಭಾಂಗಣ ಬಾಡಿಗೆಗೆ ತಗೊಂಡು ಕಾಫಿ ತಿಂಡಿ ತಿಂದು ಹಾರ ಹಾಕಿಸ್ಕೊಂಡು ಮೈಕ್ ಮುಂದೆ ನಿಂತ್ಕೊಂಡು ಲಂಚ ತಗೊಳ್ಳೋದು ತಪ್ಪು ಅಂತ ಉಪದೇಶ ಮಾಡಿಬಿಟ್ಟು ಮಾತ್ರಕ್ಕೆ ಲಂಚ ನಿರ್ಮೂಲನೆ ಆಗೋಲ್ಲ. ಬರೀ ಭಾಷಣದಿಂದ ದೇಶ ಉದ್ಧಾರ ಆಗೋಲ್ಲ. ಚರ್ಚೆ ಆಗ್ಬೇಕ್ರಿ, ಚರ್ಚೆ. ದತ್ತಾತ್ರೇಯವರೇ, ಚರ್ಚೆ ನಿಮ್ಮಿಂದಲೇ ಪ್ರಾರಂಭ ಆಗ್ಲಿ. ಇಡೀ ಸಮಾಜದ ಆರೋಗ್ಯವನ್ನೇ ಕೆಡಿಸ್ತಾ ಇರೋ ಈ ಲಂಚ, ಇದರ ನಿರ್ಮೂಲನೆ ಹೇಗ್ ಮಾಡ್ತೀರಾ? ಅಮ್ಮ, ನಿಮ್ಮಿಂದ ಈ ಪ್ರಶ್ನೆ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಎಲ್ಲಿ ಹೇಳಿ, ನಮ್ಮ ದೇಶದ ದೊಡ್ಡ ಶಕ್ತಿ ಯಾವುದು? ದೈವ ಶಕ್ತಿ ಸಾರ್. ಯಾರು ಹೇಳಿದ್ದು? ದೈವ ಬಂದು ಹೇಳ್ತಾ ನನ್ನ ಶಕ್ತಿ ದೊಡ್ಡದು ಅಂತ. ಇವತ್ತು ನಮ್ಮ ದೇಶದ ದೊಡ್ಡ ಶಕ್ತಿ ಅಂದ್ರೆ ಜನಶಕ್ತಿ. ಅದರ ಮೂಲ ಯಾವುದು ಗೊತ್ತಾ? ಅದೇ ಸ್ತ್ರೀ ಶಕ್ತಿ. ಇವತ್ತು ನಮ್ಮ ದೇಶದಲ್ಲಿ ಹೆಣ್ಣುಮಕ್ಕಳು ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ಕರ್ನಾಟಕದ ಎಷ್ಟೋ ಹಳ್ಳಿಗಳಲ್ಲಿ ಸಾಲ ಅಂಗಡಿ ಬಾಗಿಲು ಮುಚ್ಚಿಸೋದೇ ಸಾಕ್ಷಿ ಅಲ್ವೇನ್ರಿ? ಇವತ್ತು ಹೆಣ್ಣು ಮಕ್ಕಳು ಬೇಕು ಅನ್ನೋದ್ರಿಂದ ಕಣ್ರಿ ನಾವು ಲಂಚ ತಗೊಳ್ಳೋದು. ಅವರೇ ಅದು ಬೇಡ ಅಂತ ನಿಂತು ಬಿಟ್ರೆ ಲಂಚ ನಮ್ಮ ದೇಶ ಬಿಟ್ಟು ಓಡೋದು ಎಷ್ಟೊತ್ತಲ್ರಿ ಇದೆ. ನೋಡಿ, ಯಾವ ಲಂಚಕೋರ ಅಧಿಕಾರಿನೇ ಆಗ್ಲಿ, ರಾಜಕಾರಣಿನೇ ಆಗ್ಲಿ, ಅವರ ವಿರುದ್ಧವಾಗಿ ಹೆಣ್ಣು ಮಕ್ಕಳು ಗುಂಪು ಕಟ್ಟಿಕೊಂಡು ಚಳವಳಿ ಕೂತು ಬಿಟ್ರೆ ಯಾವ ಪೊಲೀಸ್ ತೊಡಕಲ್ಲಿ ಆ ಸ್ತ್ರೀ ಶಕ್ತಿ ಮುಟ್ಟೋಕ್ ಸಾಧ್ಯ ರೀ ಇವತ್ತು? ನೋಡಿ, ಇನ್ ಇಂಡಿಯಾ ಎವ್ರಿಬಡಿ ವಾಂಟ್ಸ್ ರೆವಲ್ಯೂಷನ್ ಬಟ್ ಫಾರ್ ಇಸ್ ಓನ್ ಕಾಸ್. ಅಂದ್ರೆ ನಮ್ಮ ದೇಶದಲ್ಲಿ ಇವತ್ತು ಎಲ್ರಿಗೂ ಕ್ರಾಂತಿ ಬೇಕು, ಆದ್ರೆ ಅವರ ಸ್ವಂತ ಕಾರಣಕ್ಕೋಸ್ಕರವಾಗಿ ಮಾತ್ರ. ನೀವೇ ಅಂದ್ರೆ ಸ್ವಾಮಿ ಶಿಕ್ಷಣದ ಬಗ್ಗೆ ಸ್ಟ್ರೈಕ್ ಮಾಡಿದ್ದು? ಹೌದು ಸರ್. ಇವತ್ತು ಡೊನೇಷನ್ ಹಾವಳಿ. LKG UKG ಸೇರಿಸಬೇಕಂದ್ರು 10 ರಿಂದ 20 ಸಾವಿರ ರೂಪಾಯಿ ಲಂಚ ಕೊಡ್ಬೇಕು. ಸರಿ, ಆಮೇಲೆ ನೀವು ಸುಮ್ಮನೆ ಆಗ್ಬಿಟ್ರಲ್ಲ, ಅದ್ಯಾಕೆ? ಯಾಕೆ ಅಂದ್ರೆ ಅವ್ರು ಗಲಾಟೆ ಮಾಡಿದ್ರು ಅಂತ ಅವ್ರ ಮಗಳಿಗೆ ಸೀಟ್ ಕೊಟ್ರು, ಅದಕ್ಕೆ ಸುಮ್ನಾದ್ರು. ನಿಮ್ ಸಮಸ್ಯೆ ಹಾಗೋ ಸರಿ ಹೋಯ್ತು, ನಿಮ್ ಧ್ವನಿ ಹುಡುಗೋಯ್ತು ಅಲ್ರಿ. ವ್ಯವಸ್ಥೆ ವಿರುದ್ಧ ಚಳವಳಿ ಹೂಡಿ ಹೋರಾಡೋ ಧ್ವನಿನೇ ಇಲ್ದಾಗ ಆಯ್ತಲ್ರಿ. ಒಬ್ಬ RTOನೋ ಸಬ್ ರಿಜಿಸ್ಟ್ರಾರೋ ಅಥವಾ ತಹಸೀಲ್ದಾರೋ ಒಂದು ಸರಿಯಾದ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗಿ ಬರೋದಕ್ಕೆ ಅವ್ರು ಕೊಡೋ ಲಂಚ ಎಷ್ಟು ಗೊತ್ತಾ ಸ್ವಾಮಿ? ಲಕ್ಷಗಟ್ಟಲೆ. ಅವನ ಆ ಜಾಗಕ್ಕೆ ಬಂದ 6 ತಿಂಗಳಲ್ಲಿ ಅದನ್ನ ಡಬ್ಬಲ್ ದುಡಿದಿನೋ ಗ್ಯಾರಂಟಿ ಇರೋ ಹೊತ್ತಿಗೆ ಅವನ ಕೊಟ್ಟು ಬರೋದು. ಅದೇ ನಿಮ್ ಊರಲ್ಲಿ ಒಬ್ಬ ಲಂಚಕೋರ ಅಧಿಕಾರಿ ಬಂದ್ರೆ ಹೆಣ್ಮಕ್ಳು ದಂಗೆ ಇಡ್ತಾರೆ ಅಂತ ಗೊತ್ತಾದ್ರೆ ಯಾರು ಬರೋದಿಲ್ಲ ರೀ. ನೋಡ್ರಿ, ನನ್ನ ಉದ್ದೇಶ ಗುರಿ ಇಷ್ಟೇ: ಅನಸ್ತೀಶಿಯಾ ಕೊಟ್ಟು ಆಪರೇಷನ್ ಮಾಡಿದ ಹಾಗೆ. ಕಾನೂನನ್ನ ಮುಟ್ಟಬಾರದು, ಕಾನೂನನ್ನ ಮುರಿಬಾರದು. ಅದರ ಚೌಕಟ್ಟೊಳಗೆ ಲಂಚಕೋರನ್ನ ನಿಗ್ರಹ ಮಾಡಬೇಕು. ಪೂಜ್ಯ ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಅಪಚಾರವಾದಾಗ ಚಳವಳಿ ಮಾಡಿ ಪ್ರಾಣ ಹಾನಿ ಮಾಡಿ ರಾಷ್ಟ್ರದ ಆಸ್ತಿ ಪಾಸ್ತಿಗಳನ್ನೆಲ್ಲ ಹಾಳು ಮಾಡ್ತಿರಲ್ಲ, ಅದೇ ಅವರ ತತ್ವಗಳಾದ ಲಂಚ ತಗೋಬಾರದು, ಸಂವಿಧಾನವನ್ನು ಗೌರವಿಸಬೇಕು ಅನ್ನೋದನ್ನ ಮೀರಿ ಲಂಚ ತಗೊಂಡು ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇದ್ದಾರಲ್ಲ, ಅವ್ರ ಬಗ್ಗೆ ನಿಮಗೆ ಯಾಕೆ ಸಿಟ್ಟು ಬರ್ತಾ ಇಲ್ಲ?
ಅವ್ರ ಬಗ್ಗೆ ಯಾಕೆ ಚಳವಳಿ ಮಾಡ್ತಾ ಇಲ್ಲ? ಯೋಚನೆ ಮಾಡಿ. ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ, ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ರಾಷ್ಟ್ರದ ಉಳಿವಿಗಾಗಿ ಚಳವಳಿ ಮಾಡಿದ್ರೆ ಈ ಲಂಚ ಸಾಮ್ರಾಜ್ಯನೇ ನಿರ್ನಾಮ ಮಾಡುವುದರಲ್ಲಿ ಅನುಮಾನವೇ ಇಲ್ಲ. ಎಲ್ಲಿ ಹೇಳಿ? ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ನೋಡಯ್ಯ ಸತ್ಯ, ನೀನ್ ಎಷ್ಟೇ ಬ್ರಿಲಿಯಂಟ್ ಕ್ಯಾಂಡಿಡೇಟ್ ಆಗಿದ್ರು ಸಮಥಿಂಗ್ ಇಲ್ದೆ ಯಾವ ಕೆಲಸನೂ ಆಗೋದಿಲ್ಲ. ಸಮಥಿಂಗ ಏನ್ ಸರ್ ಹಾಗಂದ್ರೆ?